ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30ರಿಂದ 40 ರೂಪಾಯಿ ಇತ್ತು, ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳನೀರಿಗೆ ಆಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳನೀರು ಕುಡಿತಾರೆ. ಮತ್ತೊಂದು ಕಡೆ ಎಳನೀರಿನಲ್ಲಿ ನಿಂಬೆಹಣ್ಣು ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳನೀರಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಅಲ್ಲಿ 85ರಿಂದ 90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರುವಾಗಿದೆ ಎಳನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30ರಿಂದ 40 ರೂಪಾಯಿ ಇತ್ತು, ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳನೀರಿಗೆ ಆಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳನೀರು ಕುಡಿತಾರೆ. ಮತ್ತೊಂದು ಕಡೆ ಎಳನೀರಿನಲ್ಲಿ ನಿಂಬೆಹಣ್ಣು ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳನೀರಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಅಲ್ಲಿ 85ರಿಂದ 90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರುವಾಗಿದೆ ಎಳನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30ರಿಂದ 40 ರೂಪಾಯಿ ಇತ್ತು, ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳನೀರಿಗೆ ಆಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳನೀರು ಕುಡಿತಾರೆ. ಮತ್ತೊಂದು ಕಡೆ ಎಳನೀರಿನಲ್ಲಿ ನಿಂಬೆಹಣ್ಣು ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳನೀರಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಅಲ್ಲಿ 85ರಿಂದ 90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರುವಾಗಿದೆ ಎಳನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30ರಿಂದ 40 ರೂಪಾಯಿ ಇತ್ತು, ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳನೀರಿಗೆ ಆಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳನೀರು ಕುಡಿತಾರೆ. ಮತ್ತೊಂದು ಕಡೆ ಎಳನೀರಿನಲ್ಲಿ ನಿಂಬೆಹಣ್ಣು ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ
ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳೆನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳೆನೀರಲ್ಲಿ ನಿಂಬೆಣ್ಣೆ ಹಾಕಿದ್ರೆ ಅಲ್ಲಿ 85-90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳೆನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರು ಆಗಿದೆ ಎಳೆನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳೆನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳೆನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30-40 ರೂಪಾಯಿ ಇತ್ತು. ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳೆನೀರಿಗೆ ಆಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳೆನೀರು ಕುಡಿತಾರೆ. ಮತ್ತೊಂದು ಕಡೆ ಎಳೆನೀರಿನಲ್ಲಿ ನಿಂಬೆಣ್ಣು, ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳೆನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳೆನೀರಲ್ಲಿ ನಿಂಬೆಣ್ಣೆ ಹಾಕಿದ್ರೆ ಅಲ್ಲಿ 85-90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳೆನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರು ಆಗಿದೆ ಎಳೆನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳೆನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳೆನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30-40 ರೂಪಾಯಿ ಇತ್ತು. ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳೆನೀರಿಗೆ ಆಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳೆನೀರು ಕುಡಿತಾರೆ. ಮತ್ತೊಂದು ಕಡೆ ಎಳೆನೀರಿನಲ್ಲಿ ನಿಂಬೆಣ್ಣು, ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳೆನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳೆನೀರಲ್ಲಿ ನಿಂಬೆಣ್ಣೆ ಹಾಕಿದ್ರೆ ಅಲ್ಲಿ 85-90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳೆನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರು ಆಗಿದೆ ಎಳೆನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು ಒಂದು ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಎಳೆನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಎಲ್ಲೇ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳೆನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30-40 ರೂಪಾಯಿ ಇತ್ತು. ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ ಒಂದು ಎಳೆನೀರಿಗೆ ಆಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳೆನೀರು ಕುಡಿತಾರೆ. ಮತ್ತೊಂದು ಕಡೆ ಎಳೆನೀರಿನಲ್ಲಿ ನಿಂಬೆಣ್ಣು, ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳೆನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳೆನೀರಲ್ಲಿ ನಿಂಬೆಣ್ಣೆ ಹಾಕಿದ್ರೆ ಅಲ್ಲಿ 85-90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳ 100 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳೆನೀರು ಕುಡಲೇಬೇಕಾಗುತ್ತೆ. ಡಿಮ್ಯಾಂಡ್ ಶುರು ಆಗಿದೆ ಎಳೆನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.